ಆತ್ಮೀಯ H60 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗಾಗಲೇ ಭಾರತ ಸಿಂಧೂರ್ ಆಪರೇಷನ್ ಮಾಡಿ ಮುಗಿಸಿದೆ. ಈ ದಾಳಿಯಲ್ಲಿ ವಿಶೇಷವಾಗಿ ಗಮನ ಹರಿಸಿದ್ದು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಸಂಘಟನೆಗಳ ಸಮರಾಭ್ಯಾಸ ಮಾಡುವ ಸ್ಥಾನಗಳ ಮೇಲೆ 9 ಸ್ಥಾನಗಳನ್ನೆಲ್ಲ ಧ್ವಂಸ ಮಾಡಲಾಗಿದೆ ಅಂತೇಳಿ ನಮ್ಮ ಸೇನಾ ವಕ್ತಾರರು ಇವತ್ತು ತಮ್ಮ ಇಂಟರ್ವ್ಯೂನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಇಡೀ ದೇಶ ಇದರಿಂದ ಹೆಮ್ಮೆ ಪಡುವಂಥದ್ದಾಗಿ ಹೋಗ್ಬಿಟ್ಟಿದೆ. ಪಾಕಿಸ್ತಾನದಲ್ಲಂತ ಈ ದಾಳಿಗೆ ತೀವ್ರವಾದ ದಾಳಿಯಿಂದಾಗಿ ವಿಶೇಷವಾಗಿ ಪಾಕಿಸ್ತಾನ ನಡುಗೆ ಹೋಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. 9 ಸ್ಥಾನಗಳಲ್ಲಿರುತ್ತಿರುವಂಥ ಈ ಭಯೋತ್ಪಾದಕರ ಒಂದು ತರಬೇತಿ ಕೇಂದ್ರಗಳಾಗಿರ್ಬೋದು, ಅಥವಾ ಅವರು ವಾಸಿಸುವ ಕೇಂದ್ರಗಳಾಗಿರ್ಬೋದು, ಅಥವಾ ಇನ್ನುಳಿದಲ್ಲಿ ಸೇನೆಯ ಒಂದು ಮುಖವಾಡವನ್ನು ಧರಿಸಿಕೊಂಡು ಪ್ರಾಕ್ಟೀಸ್ ಮಾಡುವಂಥವ್ರಾಗಿರ್ಬೋದು, ಎಲ್ಲರ ಮೇಲೂ ಏಕಕಾಲಕ್ಕೆ ಲೆಕ್ಕಾಚಾರದಿಂದ ದಾಳಿ ಮಾಡಿ ಇವತ್ತು ಭಾರತದ ಸೇನೆ ಇದ್ದಂಥದ್ದು ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿ ತೋರಿಸಿದೆ. ಇದರಲ್ಲಿ ಈ ಒಂದು ದಾಳಿಯಲ್ಲಿ ವಿಶೇಷವಾಗಿ ವಾಯುಪಡೆಯ ಸಹಾಯ ಭಾಳಷ್ಟಾಗಿದ್ದು, ಅದರ ದಾಳಿಯಿಂದಾಗಿ ಅಲ್ಲಿ ಇದ್ದಂತಹ ಒಂದು ಈ ಟೆರರಿಸ್ಟ್ ಕ್ಯಾಂಪ್ಗಳು ಪೂರ್ತಿಯಾಗಿ ಧ್ವಂಸ ಆಗಿದ್ದಾವೆ ಅಂತ ಹೇಳಲಿಕ್ಕಿದ್ದಾರೆ. ಹೇಳುವ ಜೊತೆಗೆ ಮೆಸೇಜ್ ಸಹ ಬರ್ತಾ ಇದ್ದಾವೆ. ಇದರಿಂದಾಗಿ ಈ ದಾಳಿಯಿಂದಾಗಿ ನಮ್ಮ ಸೇನೆಯ ಮುಖ್ಯಸ್ಥರು ಪೂರ್ತಿಯಾಗಿ ಅದರ ವಿವರಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದನ್ನು ವಿಶೇಷವಾಗಿ ಇದರಿಂದಾಗಿ ಸಹಜವಾಗಿ ಭಾರತದ ಪಡೆಯ ಬಗ್ಗೆ ಇಡೀ ದೇಶ ತುಂಬ ಒಂದು ಹೆಮ್ಮೆ ಮೂಡಿ ನಿಂತಿದೆ ಅಂತ ಹೇಳಬೇಕಾಗಿದೆ. ಜೊತೆಗೆ ಈ ಸಮರಾಭ್ಯಾಸ ಅಂತ ಹೇಳ್ತಾನೆ, ನಿನ್ನೆ ಬೆಳಗಿನ 1:05ರಿಂದ 1:45 ಇನ್ ಬಿಟ್ವೀನ್ ಆಫ್ ದಿಸ್ ಟೈಮ್, ಈ ಸಮಯದಲ್ಲಿ ಪೂರ್ಣ ಪ್ರಮಾಣದ ದಾಳಿಯನ್ನು ಮಾಡಿದ್ದು ಅಲ್ಲಿ ಆ ಭಾಗದಲ್ಲಿ ಪಾಕ್ ಆಕ್ಯುಪೈಡ್ ಏರಿಯಾದಲ್ಲಿದ್ದಂತಹ ಈ ತರಬೇತಿ ಕೇಂದ್ರನೆಲ್ಲ ನಾಶ ಮಾಡಿದ್ರಿಂದಾಗಿ ವಿಶೇಷವಾಗಿ ಪಾಕಿಸ್ತಾನ ಈ ಒಂದು ದಾಳಿಯಿಂದಾಗಿ ಬೆದರಿ ನಾವು ರೆಡಿ ಇದ್ದೀವಿ, ಆದರೆ ನಾವು ಶಾಂತಿಯ ಮಾತುಕತೆಯನ್ನು ಬಯಸ್ತಾ ಇದ್ದೀವಿ, ಇದು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಅಲ್ಲಿಯ ಈ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಈ ದಾಳಿಯಿಂದಾಗಿ ಇಡೀ ಪಾಕಿಸ್ತಾನದಲ್ಲೇ ಇದರ ಮಾತು ಕತೆ, ಇದರ ಡಿಸ್ಕಷನ್ ಸಾಕಷ್ಟು ನಡೀತಾ ಇದೆ ಅಂತ. ಇನ್ನು ಭಾರತದಲ್ಲೂ ಸಹ ಭಾರತದ ಸಹಜವಾಗಿ ಪ್ರಧಾನಿಯವರು ಇದರ ವಿಷಯವನ್ನು ಬಲು ಹೆಮ್ಮೆಯಿಂದ ಹೇಳಿ ನಾವು ಆಯ್ಕೆ ಮಾಡಿ ಈ ಭಯೋತ್ಪಾದಕ ಕೇಂದ್ರಗಳನ್ನು ಮಾತ್ರ ಹೊಡೆದಿದ್ದೀವಿ ಅನ್ನುವಂಥ ಮಾತನ್ನು, ಮತ್ತು ನಾವು ಸೈನ್ಯದ ಮೇಲೆ ದಾಳಿ ಮಾಡಿಲ್ಲ, ಸೈನ್ಯ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿಲ್ಲ ಅನ್ನುವಂಥ ಮಾತನ್ನು ಮತ್ತು ಕ್ಲಿಯರ್ ಮಾಡ್ತಾ ನಾವು ಪಾಕ್ ವಿರೋಧಿಗಳಲ್ಲ ಅನ್ನುವಂಥ ಮೆಸೇಜ್ ಕೊಡ್ತಾನೆ. ಅಲ್ಲಿ ಭಯೋತ್ಪಾದನೆ ತಯಾರು ಮಾಡುವ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ವಿ, 9 ಸ್ಥಾನಗಳು ಧ್ವಂಸ ಮಾಡಿದ್ವಿ ಅಂತೇಳಿ, ಇನ್ನು ಕೆಲವೊಂದು 10ನೇ ಸ್ಥಾನ ಧ್ವಂಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿಯ ಪಾಕ್ ಆಕ್ಯುಪೈಡ್ ಏರಿಯಾದಲ್ಲಿ ಬಿದ್ದಂತಹ ಬಾಂಬ್ಗಳಿಂದಾಗಿ ಸಹಜವಾಗಿ ಅಲ್ಲಿ ಜನರು ಗಾಬರಿಗೊಂಡು ಇಲ್ಲಿ ಚದುರಿ ಹೋಗುತ್ತಾ ಇರೋದನ್ನು ನಾವು ಈ ದೃಶ್ಯಾವಳಿಯಲ್ಲಿ ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಇಡೀ ದೇಶ ಹೆಮ್ಮೆ ಪಡುವಂಥ ಕೆಲಸವನ್ನು ಈ ಆಪರೇಷನ್ ಸಿಂಧೂರ್ ಮೂಲಕ ನಮ್ಮ ಸೇನೆ ಮಾಡಿದೆ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ, ಜೊತೆಗೆ ಪ್ರಧಾನಿಯವರು ಕೂಡ ಅವ್ರಿಗೆ ಶುಭಾಶಯ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಆರಂಭ ಅಷ್ಟೇ. ಈ ಆರಂಭ ಹಂತದಲ್ಲೇ ಈ ಒಂದು ಯಶಸ್ಸು ನಿಜವಾಗಿಯೂ ಭಾರತ ಸೇನೆಗೆ ಒಂದು ಗರಿಯನ್ನು ತಂದುಕೊಟ್ಟಿದೆ ಅಂತ ಹೇಳಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ರಾಹುಲ್ ಗಾಂಧಿಯವರಾಗಿರ್ಬೋದು, ಅಖಿಲೇಶ್ ಯಾದವ್ ಅವರಾಗಿರ್ಬೋದು, ಕೇಜ್ರಿವಾಲ್ ಅವರಾಗಿರ್ಬೋದು, ಮಮತಾ ಬ್ಯಾನರ್ಜಿಯವರಾಗಿರ್ಬೋದು, ಎಲ್ಲ ಇಡೀ ದೇಶದ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ಎಲ್ಲರೂ ಈ ನಮ್ಮ ಸೇನೆಗೆ ಒಂದು ಏನಪ್ಪ ಅಂತಂದರೆ ಶುಭಾಶಯ ಕೋರ್ತಾ ಇದೇ ರೀತಿಯ ಒಂದು ದಾಳಿಯನ್ನು ಮುಂದುವರಿಸಿ ಪಾಕಿಸ್ತಾನದ ಭಯೋತ್ಪಾದಕತೆಯನ್ನು ಹಿಡಿದಕ್ಕೆ ತರಬೇಕು ಅನ್ನುವಂಥ ಶುಭಾಶಯ ಕೋರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆಪರೇಷನ್ ಸಿಂಧೂರ್ ಇದು ಭಾರತದ ಪ್ರಥಮ ಹೆಜ್ಜೆಯಲ್ಲೇ ಒಳ್ಳೆಯ ಸಾಹಸ ಮಾಡಿ ಅಲ್ಲಿಯ ಭಯೋತ್ಪಾದಕ ತರಬೇತಿ ಕೇಂದ್ರಗಳನ್ನು ಧ್ವಂಸ ಮಾಡಿದ್ದು ಇಡೀ ದೇಶ ಹೆಮ್ಮೆ ಪಡುವಂತಾಗಿದೆ ಅಂತೇಳಿ ಎಲ್ಲ ಕಡೆ ಚರ್ಚೆ ನಡೀತಾ ಇದ್ದಾವೆ. ಜೊತೆಗೆ ಇನ್ನೊಂದು ಮಾತನ್ನು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಈ ಟೆರರಿಸ್ಟ್ ಕ್ಯಾಂಪ್ಗಳನ್ನು ನಡೆಸ್ಕೊಂಡು ಹೋಗುತ್ತಿರುವಂಥ ಜೈಷೆ ಮೊಹಮ್ಮದ್ ಆಗಿರ್ಬೋದು, ಇನ್ನೊಂದು ಆಪರೇಷನ್ JE ಆಗಿರ್ಬೋದು, ಇವೆಲ್ಲವೂ ಇವತ್ತು ಗಾಬರಿಗೊಂಡಂತಾಗಿದ್ದಾವೆ. ಯಾಕಂದರೆ ಅವರ ಮೂಲ ನೆಲೆಗಳ ಮೇಲೆ ಇವತ್ತು ಭಾರತದ ದಾಳಿ ನಿಖರವಾಗಿ ಆಗಿದ್ದು, ಜೊತೆಗೆ ಅಲ್ಲಿಯ ಪಾಕಿಸ್ತಾನಿ ಸೈನಿಕರು ಇದನ್ನು ತಡೆಯಲಾರ ಸ್ಥಿತಿಯಲ್ಲಿ ಇರುವುದನ್ನು ಗಮನಿಸಿದಾಗ ಅವ್ರಿಗೂ ಸಹ ಇನ್ನು ಮುಂದೆ ನಾವು ಈ ಭಯೋತ್ಪಾದನೆ ಕೆಲಸವನ್ನು ಮಾಡಬೇಕು ಬೇಡವ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ಕೆಲವೊಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದೇನೂ ಇರಲಿ, ಒಟ್ಟಾರೆಯಾಗಿ ಸಿಂಧೂರ್ ಆಪರೇಷನ್ ಭಾರತಕ್ಕೆ ಒಂದು ಆರಂಭ ಹಂತದ ಜಯದ ಮೊಹರ ಅಥವಾ ಒಂದು ಸಿಕ್ಕ ಆಗಿದೆ ಅಂತ ಹೇಳಬೇಕಾಗಿದೆ. ಒಟ್ಟಿನಲ್ಲೇ ಈ
ಆರಂಭದ ಜಯದಿಂದಾಗಿ ಅಥವಾ ಈ ಆರಂಭದ ಹೆಜ್ಜೆಯಿಂದಾಗಿ ಭಾರತ ಇಡೀಯಾಗಿ ಈ ಭಯೋತ್ಪಾದನೆಯ ಕಿತ್ತಾಕುವಲ್ಲಿ ಯಶಸ್ವಿ ಆಗ್ತದೆ ಅನ್ನುವಂಥ ಭರವಸೆ ಮೂಡಿದ. ಮತ್ತು ಆಲ್ರೆಡಿ ಈಗಾಗಲೇ ಅಮೇರಿಕೆಯ ಅಧ್ಯಕ್ಷ ಸಹಿತ ಈ ಒಂದು ಘಟನೆಯನ್ನು ನಿಖರವಾಗಿ ವಿಮರ್ಶೆ ಮಾಡ್ತಾ ಇದು ಪಾಕ್ ಮಾಡಿದ ಅಥವಾ ಅಲ್ಲೇ ಭಯೋತ್ಪಾದನೆ ಮಾಡಿದ್ದಕ್ಕೆ ಸರಿಯಾದ ಉತ್ತರ ಇವ್ರು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದನ್ನು ನೋಡಿದ್ರೆ ನಮ್ಮ ಟ್ರಂಪ್ ಅವರು, ಅದರ ಜೊತೆಗೆ ನಮ್ಮ ಚೈನಾದ ಒಬ್ಬ ಅಲ್ಲಿಯ ವಕ್ತಾರರು ಸಹಿತ ತಮ್ಮ ಚೈನೀಸ್ ಜನರಿಗೆ ತಾವು ಸುರಕ್ಷಿತ ಸ್ಥಾನಗಳಿಗೆ ಹೋಗಬೇಕಾಗಿ ಅಂತೇಳಿ ಅವರಿಗೆ ಸಲಹೆ ಕೊಡೋದನ್ನು ಅದು ಸೂಚಿಸುವುದನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯವಾಗಿಯೂ ಸಹ ಭಾರತದ ಹೆಜ್ಜೆ ಕೇವಲ ಭಯೋತ್ಪಾದಕರನ್ನು ಹುಡುಕಿ ಹೊಡೆಯುವಂಥದ್ದು ಎಲ್ಲರೂ ಲೈಕ್ ಅಥವಾ ಇದನ್ನು ಅಡ್ಡಿಯಿಲ್ಲಪ್ಪ ಇದು ಒಳ್ಳೆಯ ಕೆಲಸ ಅನ್ನುವಂಥ ಮಟ್ಟಕ್ಕೆ ಇದು ಮಾತಾಡೋದು ನೋಡಿದಾಗ ಈ ಒಂದು ಆಪರೇಷನ್ ಸಿಂಧೂರ್ ಈ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಯಶಸ್ಸನ್ನು ಸಾಧಿಸಬಹುದು. ಜೊತೆಗೆ ಪಾಕ್ ಆದರೂ ಸಹ ಮುಂದಿನ ದಿನಗಳಲ್ಲಿ ಈ ಭಯೋತ್ಪಾದಕರಿಗೆ ಅಥವಾ ಭಯೋತ್ಪಾದನೆಗೆ ಆಶ್ರಯ ನೀಡುವಂಥ ವಿಚಾರಗಳನ್ನು ಕೆಲಸವನ್ನು ಬಿಡಬಹುದು ಅಂತ ಒಂದು ತರ್ಕ ಮಾಡ್ತಾ ಇದ್ದಾರೆ. ಆದರೆ ಸುಲಭವಾಗಿ ಪಾಕಿಸ್ತಾನ ಬಿಟ್ಟು ಕೊಡೋದಿಲ್ಲ ಅನ್ನೋದು ಇತಿಹಾಸದ ಗರ್ಭದಿಂದ ಅಭ್ಯಾಸ ಮಾಡಿದವರಿಗೆಲ್ಲ ತಿಳಿದಂಥ ವಿಷಯ. ಆದರೂ ಇವತ್ತಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಅಂತರಂಗದ ಮಾತುಗಳು. ಅದಕ್ಕೆ ಇನ್ನು ನೋಡಬೇಕು ಮುಂದಿನ ದಿನದಲ್ಲಿ ಏನೇನು ಆಗ್ತದೆ ಅಂತೇಳಿ. ಒಟ್ಟಾರೆಯಾಗಿ ಸಿಂಧೂರ್ ಆಪರೇಷನ್ ಯಶಸ್ವಿ ಆಗ್ಯದ. ಇದಕ್ಕೆ ಪ್ರಧಾನಿ ಮತ್ತು ವಿರೋಧ ಪಕ್ಷಗಳಿಗೆಲ್ಲ ಈ ಇಡೀ ದೇಶದ ಜನ ಧನ್ಯವಾದವನ್ನು ಹೇಳುವಂಥ ಪರಿಸ್ಥಿತಿ ಅಥವಾ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದು ಈಗಿನ ಡೆವಲಪ್ಮೆಂಟ್. ಇನ್ನಷ್ಟು ಡೆವಲಪ್ಮೆಂಟ್ಗಾಗಿ ನೋಡ್ತಾ ಇರಿ. ಹೇ ಸೀತಾರಾಮ್ ಜೊತೆಗೆ H16 ನ್ಯೂಸ್. ವಂದನೆಗಳು.